ಸೇಲ್ ಆಗಿದೆ ಅಂತ ಟಿಕೆಟ್ ಸೇಲ್ ಆಗಿದೆ ಅಂತ ಇದು ಕಾರ್ಯಕರ್ತರ ಪಾರ್ಟಿ ಜನತಾ ಪಕ್ಷದಲ್ಲಿ, ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರನ್ನ ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ಈಗ ನೀವು ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ಮತ್ತು ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡಿರೋದ್ರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು. ಓಕೆ, ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವೀಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಲ್ಲ, ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೂ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ಭಿನ್ನಮತವನ್ನು ಹೇಗೆ ನಿಭಾಯಿಸ್ತೀವಿ ಅಂತ ಈಗ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ. ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಸಲ ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡಿಕೊಂಡು ನಾವು ಆರ್ಸಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್, ನೀವು ನಾಯಕರು ಅಕ್ಸೆಪ್ಟ್ ಮಾಡೋದು, ಬಟ್ ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ. ಇವತ್ತೇ ಅನೌನ್ಸ್ ಆಗಿದೆ, ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ. ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು. ಸೇಲ್ ಆಗಿದೆ ಅಂತ ಟಿಕೆಟ್ ಸೇಲ್ ಆಗಿದೆ ಅಂತ ಇದು ಕಾರ್ಯಕರ್ತರ ಪಾರ್ಟಿ ಜನತಾ ಪಕ್ಷದಲ್ಲಿ, ಅದು ಬೇರೆ ಪಕ್ಷದಲ್ಲಿ ಇರ್ಬೋದು. ಇಲ್ಲಿ ಕಾರ್ಯಕರ್ತರನ್ನ ನೋಡಿ, ಒಂದು ಯುವಕರನ್ನ ನೋಡಿ, ಒಂದು ಪ್ರೊಫೆಷನ್ ನೋಡಿ ಕೊಟ್ಟಿದ್ದಾರೆ ಅಂತಂದು ನನ್ನ ಅಭಿಪ್ರಾಯ. ಈಗ ನೀವು ಯಾವುದೇ ರಾಜಕೀಯ ಸಭೆಗಳಾಗಿರ್ಬೋದು ಅಥವಾ ಪ್ರಚಾರ ಆಗ್ಬೋದು, ಈ ಮುಂಚೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ, ಮತ್ತು ನೀವು ಇನ್ವಾಲ್ವ್ಮೆಂಟ್ ಆಗಿಲ್ಲ ಸರ್, ಅಷ್ಟೊಂದು ನಿಮಗೆ ಪರಿಚಯ ಇಲ್ಲ. ಈಗ ಇದು ನಿಮ್ಮ ಟಿಕೆಟ್ ಸಿಗಿದೆ ಸರ್, ಇದು ದೊಡ್ಡ ಸವಾಲು ಸರ್ ನಿಮಗೆ. ಸರ್, ನಾನು ಹುಟ್ಟಿದಾಗಿಂದ ನಮ್ಮಪ್ಪ ಒಂದು 7 ಎಲೆಕ್ಷನ್ ಮಾಡಿದ್ದಾರೆ. ನಾವು ಮುಂಚೆಯಿಂದನೇ ಎಲೆಕ್ಷನ್ನೇ ಮಾಡ್ಕೊತ ಬಂದಿರೋದು. ನಮ್ಮಪ್ಪ ಸೋತಾಗೆಲ್ಲ ನಾವು ಈ ಕಡೆ ನಾನು ಪ್ರೊಫೆಷನ್ ಜಾಸ್ತಿ ಮಾಡ್ಕೊಂಡಿರೋದು. ಬಟ್ ಪ್ರೊಫೆಷನ್ ಎದಕ್ಕೆ ಮಾಡ್ಕೊಂಡಿರೋದ್ರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದೇ ಪ್ರೊಫೆಷನ್ ಮಾಡ್ಕೊಂಡಿರೋದು. ಓಕೆ, ಆ ಥರ ನಮಗೆ ರಾಜಕಾರಣನೂ ಹೊಸದಲ್ಲ, ಈ ಜನರ ಜೊತೆ ಸರ್ವೀಸು ಮಾಡ್ತಾ ಇರೋದು ಹೊಸದಲ್ಲ, ಜನರ ಜೊತೆ ಒಡನಾಟನೂ ಹೊಸದಲ್ಲ. ನಾನು ಕಳೆದ 5 ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಓಕೆ, ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ, ಭಾಳದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಷ್ಟೋ ಕಾರ್ಯಕ್ರಮದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇಡೀ ಜಿಲ್ಲಾ ತುಂಬ ಲಾಸ್ಟ್ 2 ಇಯರ್ಸಿಂದ ಎಲ್ಲ ಪಂಚಾಯಿತಿಯಲ್ಲೂ ಹೋಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಈ ಭಿನ್ನಮತವನ್ನು ಹೇಗೆ ನಿಭಾಯಿಸ್ತೀವಿ ಅಂತ ಈಗ ನೋಡಿ, ಭಿನ್ನಮತ ಅನ್ನೋದು ಭಿನ್ನಮತ ಇಲ್ಲವೇ ಇಲ್ಲ. ಎಲ್ಲ ಹಿರಿಯರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಹೆಂಗೆ ಸಲ ಏನು ನಮ್ಮದು ಲೀಡ್ ಇತ್ತು ಅದನ್ನು 3 ಪಟ್ಟು ಜಾಸ್ತಿ ಮಾಡಿಕೊಂಡು ನಾವು ಆರ್ಸಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ, ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್, ನೀವು ನಾಯಕರು ಅಕ್ಸೆಪ್ಟ್ ಮಾಡೋದು, ಬಟ್ ಕಾರ್ಯಕರ್ತರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಲ್ಲ. ಇವತ್ತೇ ಅನೌನ್ಸ್ ಆಗಿದೆ, ನೀವು ಹೀಗೆ ಎಕ್ಸೆಪ್ಟ್ ಮಾಡೋಲ್ರು ಅಂತಂದು ನೀವು ಹೇಳ್ತೀರಾ. ಹಾಗಿಲ್ಲ, ಎಲ್ಲ ಕಾರ್ಯಕರ್ತರ ಒತ್ತಡದಿಂದ ನಮಗೆ ಸಿಕ್ಕಿರೋದು.